ಇನ್ನು ಮೀಸೆ ಚಿಗುರದ ಹುಡುಗರು ನೆಟ್ಟ ಕಾಲೇಜ್ಗೆ ಹೋಗೋದು ಬಿಟ್ಟು ಹುಡುಗಿ ವಿಷಯಕ್ಕೆ ದೊಡ್ಡ ಹೈಡ್ರಾಮಾ ಮಾಡಿದ್ದಾರೆ. ರಾಜ ಹುಲಿ ಸಿನಿಮಾ ಸ್ಟೈಲಲ್ಲಿ ಬಂದು ಬಡಿದಾಡಿಕೊಂಡಿದ್ದಾರೆ. ಏನಿವಾಗ ಕೈ ತೋರಿಸಿದ್ರೆ ಕೈ ಕಾಲು ಹೊಂಟೋಯ್ತವೆ. ಇಡ್ಸ ಕೈನ. ನೀನು ಒಬ್ನೇ ಅಲ್ಲ ಚಾಲಾಗೊಂಡು ಇಟ್ಕೊಂಡು ಬಿಲ್ಡಪ್ ಕೊಡೋದು. ನಾನು ಹುಡುಗರು ನಿಕ್ಕಿದ್ದೀನಿ. ನೀನ್ ಹೊಡೆದ್ರೆ ಹೊಡ್ಸ್ಕೊಂಡ್ಬಿಡ್ತೀವ. ನಾವು ಹೊಡೆಯಕ್ಕೆ ರೆಡಿಯಾಗಿ ಬಂದಿರೋದು. ಇದು ರಾಜ ಹುಲಿ ಸಿನಿಮಾದ ದೃಶ್ಯ. ಹುಡುಗಿ ವಿಷಯಕ್ಕೆ ಹೀರೋ ಹಾಗೂ ವಿಲನ್ ನಡುವೆ ನಡೆಯೋ ಫೈಟ್ ಸೀನ್ ಸೇಮ್ ಟು ಸೇಮ್. ಇಂಥದ್ದೇ ಸೀನ್, ಇಂಥದ್ದೇ ಕಥೆ ಈಗ ರಿಯಲ್ ಲೈಫ್ ನಲ್ಲೂ ನಡೆದು ಹೋಗಿದೆ. ಹುಡುಗಿ ವಿಷಯಕ್ಕೆ ಕಾಲೇಜು ಹುಡುಗರು ಬಸ್ನಲ್ಲೇ ಬಡಿದಾಡಿಕೊಂಡಿದ್ದಾರೆ. ಹಾಸನದ ಹುಡುಗರ ಮಧ್ಯೆ ರಾಜ ಹುಲಿ ಫೈಟ್. ಹುಡುಗಿ ವಿಷಯಕ್ಕೆ ಕಿರಿಕ್, ಕಾಲೇಜು ಹುಡುಗರ ಫೈಟಿಂಗ್. ಮಕ್ಕಳು ಓದಿ ಉದ್ಧಾರ ಆಗಲಿ, ಒಂದೊಳ್ಳೆ ಹುದ್ದೆ ಹಿಡಿಲಿ ಅಂತ ಹೆತ್ತವರು ಹೊಟ್ಟೆ ಬಟ್ಟೆ ಕಟ್ಟಿ ಓದಿಸ್ತಾರೆ. ಆದ್ರೆ ಕೆಲವರು ಓದೋದ್ ಬಿಟ್ಟು ಬೇರೆಲ್ಲ ಕೆಲಸ ಮಾಡ್ತಿದ್ದಾರೆ. ಎದೆ ಸಿರಿದ್ರೆ 4 ಅಕ್ಷರ ಇರಲ್ಲ, ಆದ್ರೆ ಹೀರೋಯಿಸಂ ತೋರಿಸೋದಕ್ಕೆ ಹೋಗಿದ್ದಾರೆ. ಹುಡುಗಿ ವಿಷಯಕ್ಕೆ ಬಸ್ನಲ್ಲೇ ಹೊಡೆದಾಡ್ಕೊಂಡಿದ್ದಾರೆ. ಜನ ಗಲಾಟೆ ಬಿಡಿಸೋದಕ್ಕೆ ಹೋದ್ರೂ ಕೇಳದೆ ಹಂಗಾಮ ಎಬ್ಬಿಸಿದ್ದಾರೆ. ಇವರೆಲ್ಲ ಹಾಸನ ಜಿಲ್ಲೆಯ ಅರಕಲಗೂಡಿನವರು. ಪ್ರತಿನಿತ್ಯ ಜೋಡಿಗುಬ್ಬಿ, ಸಂತೆಮರೂರು ಸೇರಿದಂತೆ ಹಲವು ಹಳ್ಳಿಗಳಿಂದ ಕಾಲೇಜಿಗೆ ಬರ್ತಾರೆ. ಆದರೆ ಹುಡುಗಿ ವಿಷಯಕ್ಕೆ ಶುರುವಾದ ಕಿರಿಕ 2 ಕಾಲೇಜು ಹುಡುಗರ ಮಧ್ಯೆ ದ್ವೇಷದ ಜಿದ್ದು ಬೆಳೆಸಿತ್ತು. ನಮ್ಮ ತಂಟೆಗೆ ಬಂದವರಿಗೆ ಪಾಠ ಕಲಿಸಬೇಕು ಅಂತ ಹೊಂಚು ಹಾಕ್ತಾ ಇದ್ದ ಒಂದು ಗುಂಪು ಸಂತೆಮರೂರು ಗ್ರಾಮದ ಬಳಿ ಬಸ್ ಅಡ್ಡಗಟ್ಟಿ ರೌಡಿಸಂ ತೋರಿಸಿದ್ದಾರೆ. ಬಸ್ನಲ್ಲಿದ್ದವರನ್ನ ಹೊರಗೆ ಎಳ್ಕೊಂಡು ಬಂದು ಮನಸ್ಸು ಇಚ್ಛೆ ಥಳಿಸಿದ್ದಾರೆ. ಸ್ಟೂಡೆಂಟ್ಸು ಈ ಸೋಷಿಯಲ್ ಮೀಡಿಯಾ ಹುಚ್ಚಿಗೆ ಬಿದ್ದುಬಿಟ್ಟು ಈ ಹೀರೋಯಿಸಮ್ ತೋರಿಸೋದು ಅಥವಾ ನಾವೇ ಗ್ರೇಟು, ನಾವು ಬೇರೆ ಹತ್ರ ಬಿಲ್ಡಪ್ ತಗೋಬೇಕು, ಇದು ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಹುಡುಗರು ಸೇರ್ಕೊಂಡು ಅವ್ರಿಗೆ ಇವ್ರು ಹೊಡೆಯೋದು, ಇವ್ರಿಗೆ ಅವ್ರು ಹೊಡೆಯೋದು, ಆ ಥರ ಮಾಡಿದ್ದಾರೆ. ಅಲ್ಲಿದ್ದಂಥ ಬೇರೆ ಬೇರೆ ಯಾರ್ಯಾರು ಪ್ಯಾಸೆಂಜರ್ಸ್ ಇದ್ರು ಅವರೆಲ್ಲ ತುಂಬ ಗಾಬರಿ ಮಾಡ್ಕೊಂಡು ಒಂಥರ ಎಲ್ಲರಿಗೂ ಒಂಥರ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋಂಥ ಕೆಲಸನ ಮಾಡಿದ್ದಾರೆ. ಇವ್ರು ಸ್ಟೂಡೆಂಟ್ಸ್ ಅಥವಾ ರೌಡಿಗಳ ಏನು ಅನ್ನೋದು ಅರ್ಥ ಆಗ್ತಿಲ್ಲ. ಆಮೇಲೆ ಪೇರೆಂಟ್ಸು ಅಷ್ಟೇ, ಮಕ್ಳುಗಳನ್ನ ಸ್ಕೂಲಿಗೆ ಕಾಲೇಜಿಗೆ ಕಳಿಸಿದ್ಮೇಲೆ ಅವ್ರು ಏನು ಮಾಡ್ತಾರೋ ಏನಾದ್ರ ಮೇಲೆ ಪೇರೆಂಟ್ಸು ನಿಗಾ ಇಡಬೇಕು. ಯಾವಾಗ ಈ ವಿಡಿಯೋ ವೈರಲ್ ಆಯಿತು, ಅರಕಲಗೂಡು ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಜೊತೆಗೆ ಅವರ ಪೋಷಕರನ್ನು ಕರೆಸಿ ಕಾನೂನಿನ ಪಾಠ ಮಾಡಿದ್ದಾರೆ. ಒಟ್ನಲ್ಲಿ ಮಕ್ಕಳು ಓದಿ ಒಂದೊಳ್ಳೆ ಸ್ಥಾನಕ್ಕೆ ಏರ್ಲಿ ಅಂದ್ಕೊಂಡ್ರೆ ಇವರು ಮಣ್ಣು ತಿನ್ನೋ ಕೆಲಸ ಮಾಡ್ತಿದ್ದಾರೆ. ಹುಡುಗಿ ವಿಷಯಕ್ಕೆ ಹಾದಿ ಬೀದಿಲಿ ಹೊಡೆದಾಡೋರಿಗೆ ತಕ್ಕ ಪಾಠ ಕಲಿಸಬೇಕಿದೆ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ.